ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯರ ವಿರುದ್ಧ ಬಿಎಸ್ಪಿ ಅಧ್ಯಕ್ಷ ಶಂಕರ್ ಫೂಲೆ ಕಿಡಿ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿರುವ ಹಲವು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಿಯೋಜಿತ ವೈದ್ಯರು ನಿಯಮಿತ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ ಎಂಬುದಾಗಿ ಸಾರ್ವಜನಿಕರಿಂದ ನಿರಂತರವಾಗಿ ನಮಗೆ ದೂರವಾಣಿ ಕರೆಗಳು ಕೇಳಿಬರುತ್ತಿವೆ. ವೈದ್ಯರು ಸಮಯಕ್ಕೆ ಲಭ್ಯವಿರದ ಕಾರಣ ಗ್ರಾಮೀಣ ಜನತೆ, ವಿಶೇಷವಾಗಿ ಗರ್ಭಿಣಿಯರು, ವೃದ್ಧರು ಹಾಗೂ ಬಡ ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವೊಮ್ಮೆ ದೂರದ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗುತ್ತಿದ್ದು, ಇದರಿಂದ ಆರ್ಥಿಕ ಹಾಗೂ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತಿವೆ. ಸರ್ಕಾರದಿಂದ ಗ್ರಾಮೀಣ ಜನತೆಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ವೈದ್ಯರು ಕರ್ತವ್ಯ ನಿರ್ಲಕ್ಷ್ಯ ತೋರಿಸುವುದು ಅತ್ಯಂತ ಖಂಡನೀಯ ವಿಷಯವಾಗಿದೆ. ಆದ್ದರಿಂದ ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದ ವೈದ್ಯರ ಕರ್ತವ್ಯ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಕ್ರಮ ಕೈಗೊಳ್ಳುವಂತೆ ಹಾಗೂ ಸಾರ್ವಜನಿಕರಿಗೆ ಸುಸಜ್ಜಿತ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಸೂಕ್ತ ನಿರ್ದೇಶನ ನೀಡುವಂತೆ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಇದರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ನಾವು ನಿಮ್ಮ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸುತ್ತೇವೆಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷರಾದ ಶಂಕರ್ ಫೂಲೆ ಅವರು ಇಂದು ತಾಲೂಕು ವೈದ್ಯಾಧಿಕಾರಿಗಳಾದ ಅಶೋಕ್ ಮೈಲಾರಿ ಇವರಿಗೆ ಪತ್ರದ ಮುಖಾಂತರ ಎಚ್ಚರಿಕೆಯ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ರಮೇಶ್ ರಾಠೋಡ್ ತಾಲೂಕು ಅಧ್ಯಕ್ಷರು, ರವಿ ಉದಾತೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ಮಹಾದೇವ ಗಾಯಕ್ವಾಡ್ ತಾಲೂಕು ಕಾರ್ಯದರ್ಶಿಗಳು, ದಿಲೀಪ್ ಸಿರೋಳೆ ಹಾರಕೂಡ ಗ್ರಾಮ ಘಟಕ ಅಧ್ಯಕ್ಷರು, ಮಾರುತಿ ಮೇಕಾಲೆ ಹಂದ್ರಾಳ್ ಗ್ರಾಮ ಘಟಕ ಅಧ್ಯಕ್ಷರು, ಪ್ರಶಾಂತ್ ಗುಡ್ಡೆ ಹಾರಕೂಡ ಗ್ರಾಮ ಘಟಕ ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಬಿರಾದಾರ್. ಅಲ್ಲಿ ನೋಟಿಸ್ ಬೋರ್ಡಿಗೆ ಹಚ್ಚಬೇಕು. ಅವ್ರು ಯಾವ ಜಾಗಿಲ್ ಮೀಟಿಂಗ್ ನಡೆದಾರ ಅಂಬೋದು ಒಂದು ತಿಂಗಳದಾಗ ಎಷ್ಟು ಮೀಟಿಂಗ್ ಬರ್ತಾವೆ ಅದು ಹೇಳ್ಬೇಕು ಸಾಬ್ರೆ. ಪ್ರತಿ ಸಲ ಏನಪ್ಪ ಅಂದ್ರೆ ಮೀಟಿಂಗ್ ಅಂತಾರೆ. ಅಲ್ಲಿ ಇಂಜೆಕ್ಷನ್ ಕೊಡ್ಲಕ್ಕೆ ಯಾರು ಇರಲ್ಲ, ಗೋಲಿ ಕೊಡ್ಲಕ್ಕೆ ಯಾರು ಇರಲ್ಲ, ಇಂಜೆಕ್ಷನ್ ಕೊಡಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಅಂತೆ ಗೋಲಿ ಕೊಡಲ್ಲ ಅಂತ ಹೇಳ್ತಾರೆ. ಇದು ಕೋಟಿಗಂತಲೇ ಬಜೆಟ್ ಬಂದಿದ್ದು ನಡೆದು ಎಲ್ಲಿಗೆ ಒಂದೊಂದು ಇಂಜೆಕ್ಷನ್ ಕೊಡ್ಲಕ್ಕೆ ನಿಮ್ಮಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಒಂದೊಂದು ಏನಪ್ಪ ಅಂದ್ರೆ ಗೋಲಿ ಕೊಡ್ಲಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಅಂದ್ರೆ ಸರ್ಕಾರ ಏನು ಹೇಳುತ್ತೋ ಅಲ್ಲಿಂದ ಅನುದಾನ ನಾವು ಇಷ್ಟು ದೊಡ್ಡ ಹಾಸ್ಪಿಟಲ್ಗಳು ಕಟ್ಟಿ ಇಷ್ಟು ಅನುದಾನ ಕೋಟಿಗಂತಲೇ ಬಜೆಟ್ ಬೀಳತ್ತೇವೆ ಅಂದ್ರೆ ಇವೆಲ್ಲ ಎಲ್ಲಿಗೆ ನಡೆದವ? ಗರೀಬರು ಹಾಕಿ ಯಾರು ತಿಲ್ಲತ್ತೀರಿ? ಯಾರು ಏನಪ್ಪ ಅಂದ್ರೆ ಗರೀಬರಿಗೆ ಮೋಸ ಮಾಡತ್ತೀರಿ ಅಂಬದು ಭೀ ಗೊತ್ತಾಗಬೇಕಲ್ಲ. ಜನ ಏನಪ್ಪ ಅಂದ್ರೆ ಬಡವರಲ್ಲಿ ಪರದಾಡ್ಲತ್ತಾರ. ಇವೆಲ್ಲ ಇಂಥ ಸಮಸ್ಯೆ ಆಗಿನ ಕಡೆಯಿಂದ ಖಾಸಗಿ ಹಾಸ್ಪಿಟಲ್ ಕಂಡಿದ್ರು. ಅಲ್ಲಿ ಹೋದಾಗ ಅವ್ರ ಪಾಪ ₹1 ಇರಲಿ ಕೆಲ್ಸದಾಗ ಯಾರ ಬಲ್ಲೋ ಬಾಕಿ ಮಾಡ್ಕೊಳತ್ತಾರ. ಆ ಬಾಕಿ ಮಾಡ್ಕೊಂಡು ತಂದು ಅವ್ರು ದುಡ್ಡು ಕೊಡ್ಲತ್ತಾರ. ಇವ್ರು ಡಾಕ್ಟ್ರುಗಳು ಏನು ಮಾಡ್ಯಾರ ಅಂತಂದ್ರೆ ಗೌರ್ಮೆಂಟ್ದಾಗ ಇವ್ರು ದುಕಾನ್ ಹಚ್ಕೊಂಡು ಕುಂತಾರೆ. ಖಾಲಿ ಇವ್ರು ಒಳ್ಳೆ ಕರ್ತವ್ಯ ಮಾಡ್ತಿಲ್ಲ, ಇವ್ರು ದುಕಾನ್ ಹಚ್ಕೊಳತ್ತಾರ. ಇಲ್ಲಿ ಯಾವ್ದಾರ ಬಂತಂದ್ರೆ ಅದಕ್ಕೆ ಹಾಸ್ಪಿಟಲ್ದಾಗಿಂದ ಒಯ್ದೇನಪ್ಪ ಅಂದ್ರೆ ಅವ್ರ ಹಾಸ್ಪಿಟಲ್ ಒಯ್ಯೋದು, ಅಲ್ಲಿ ಡೆಲಿವರಿ ಮಾಡಿಸೋದು, ಅಲ್ಲೇ ಟ್ರೀಟ್ಮೆಂಟ್ ಕೊಡೋದು. ಗರೀಬರು ಎಲ್ಲಿ ತರಬೇಕು? ಇದು ಬಜೆಟ್ ಯಾಕೆ ಕೊಡ್ಲತ್ತಾರ ಸರ್ಕಾರ? ನಿಮಗೆಲ್ಲ ಗರೀಬರಿಗೆ ಒಳ್ಳೇದಾಗಲ್ಲ ಕೊಡ್ಲತ್ತಾರೆ, ಗರೀಬರಿಗೆ ನೀವು ಲುಕ್ಷಣ ಮಾಡಕ್ಕೆ ಕೊಡ್ಲತ್ತೀವಿ. ಇಂಥವೆಲ್ಲ ಏನವ ಅಂತಂದ್ರೆ ಪೂರ ಇವರು ಗ್ರಾಮೀಣ ಭಾಗದಾಗ ಎಷ್ಟು ಹಾಸ್ಪಿಟಲ್ ಅವ, ಯಾರೂ ಅಲ್ಲಿ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡ್ತಾಯಿಲ್ಲ. ಇವ್ರ ಮೇಲೆ ಕೂಡಲೇ ನೀವು ತಾಲೂಕಾಧಿಕಾರಿ ಇದ್ದೀರಿ, ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಒಂದು ವೇಳೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದ್ರೆ ನಾವು ನಿಮ್ಮ ವಿರುದ್ಧ ಕೂಡ ನಿಮ್ಮ ಮೇಲಧಿಕಾರಿ ಮ್ಯಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲಿಯೂ ಕೆಲಸ ಆಗಿಲ್ಲ ಅಂತಂದ್ರೆ ಮುಂದೆ ಬರೋದ್ರಿಂದ ನಿಮ್ಮ ಕಚೇರಿ ಮುಂದೆ ಏನಪ್ಪ ಅಂದ್ರೆ ಧರಣಿ ಮಾಡೋ ಕೆಲಸ ಮಾಡ್ತೀವಿ ನಾವು. ಇದು ಒಂದು ನಿಮ್ಮ ಇಂಟಿಮೇಷನ್ ಕೊಡೋ ಸಲಿಂದ ಇದು ಲೆಟರ್ ಕೊಡ್ಲತ್ತೇವೆ. ದಯಮಾಡಿ ಇದು ಏನೇ ಅದ ಬಡ ರೋಗಿಗಳ ಎಲ್ಲರಿಗೆ ಏನಪ್ಪ ಅಂತಂದ್ರೆ ಒಳ್ಳೇದಾಗೋ ಕೆಲಸ ಮಾಡಬೇಕು. ನಮಗೆ ಫೋನ್ ಮುಖಾಂತರ ಫೋನ್ ಹೊಂಟವು. ಊರು ಈಗ ಗ್ರಾಮೀಣ ಭಾಗದಾಗ ಇದು ಕೊಯ್ನೂರು ಆಗಲಿ, ಆಮೇಲೆ ಇದು ಉಜಳಂ ಆಗಲಿ, ಹರ್ಕೂಡ್ ಆಗಲಿ, ಮುಡುಬಿ ಆಗಲಿ, ಕಿತ್ತಾಗಲಿ, ಯಾವೇ ಗ್ರಾಮೀಣ ಭಾಗದಾಗ ಹೋದಾಗ ಟೈಮಿಗೆ ಯಾರೂ ಇರ್ತಾಯಿಲ್ಲ. ಯಾವಾಗ ಅವ್ರದ್ದು ಡಾಕ್ಟರ್ಸ್ಗಳು ಇಲ್ಲ ಅಂತ ಹೇಳಿ ಕೇಳಕ್ಕೆ ಹೋದ್ರೆ ಇವತ್ತೇನಪ್ಪ ಅಂದ್ರೆ ಮೀಟಿಂಗ್ ಅದ ಅಂತ ಹೇಳ್ತಾರೆ. ಯಾವ್ದು ಮೀಟಿಂಗ್ ಎಷ್ಟು ಇರ್ತಾವ ತಿನ್ನೋದಾಗ ಜನರಿಗೆ ಗೊತ್ತಾಗಬೇಕಲ್ಲ. ಗ್ರಾಮೀಣ ಭಾಗದಪ್ಪ ಬಡವರಲ್ಲಿ ಅನ್ಪಡಾರ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಏನಾಗಲತ್ತದ ಮೀಟಿಂಗ್ ಅದ ಅಂತ ಹೇಳ್ತಾರೆ. ಇವ್ರು ಯಾವ ಮೀಟಿಂಗಿಗೆ ಹೋಗ್ತಾರ, ಎಲ್ಲಿ ಹೋಗ್ತಾರೆ ಅಂಬೋದು ಇವ್ರು ನೋಟಿಸ್ ಬೋರ್ಡಿಗೆ ಹಚ್ಬೋದು. ಯಾವ ಡಾಕ್ಟ್ರ್ ಇರಲಿ, ಅವ್ರು ಯಾವುದೇ ಸಿಬ್ಬಂದಿ ಇರಲಿ. ಒಂದು ವೇಳೆ ಜೊತೆ ಎದುರಾಗುತ್ತಿದ್ದು ಇದರಿಂದ ಆರ್ಥಿಕ ಹಾಗೂ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತಿವೆ. ಸರ್ಕಾರದಿಂದ ಗ್ರಾಮೀಣ ಜನತೆಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ವೈದ್ಯರು ಕರ್ತವ್ಯ ನಿರ್ಲಕ್ಷ್ಯ ತೋರಿಸುವುದು ಅತ್ಯಂತ ಖಂಡನೀಯ ವಿಷಯವಾಗಿದೆ. ಆದ್ದರಿಂದ ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದ ವೈದ್ಯರ ಕರ್ತವ್ಯ
ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಸಾರ್ವಜನಿಕರಿಗೆ ಸುಶಿಕ್ಷಿತ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಸೂಕ್ತ ನಿರ್ದೇಶನ ನೀಡುವಂತೆ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಇವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ನಾವು ನಿಮ್ಮ ಮೇಲಧಿಕಾರಿಗಳಿಗೆ ದೂರು ನೀಡುತ್ತೇವೆ ಎಂದು ಪತ್ರದ ಮೂಲಕ ಹೇಳ್ತೇವೆ. ಇದು ಮಾಡಬೇಡ್ರಿ. ಬಸವ ಕಲ್ಯಾಣದ ಇದು ಬಸವ ಕಲ್ಯಾಣದಾಗ ಯಾರು ಹೇಳೋರಿಲ್ಲ ಅಂತ ತಿಳ್ಕೊಬೇಡ್ರಿ. ಬಸವ ಕಲ್ಯಾಣದಾಗ ಎಲ್ಲರೂ ಕೇಳೋರ, ಬಟ್ ಸಮಯ ಹೆಚ್ಚಿಗೆ ಆಯ್ತು ಅಂದ್ರೆ ಅದು ಉಳಿಯಲ್ಲ. ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ನಿಮಗೇನಪ್ಪ ಅಂದ್ರೆ ಹೇಳಕ್ಕೆ ಒಂದೇ ಇಷ್ಟಪಡ್ತೀವಿ ಸಾಹೇಬ್ರೆ, ಇಲ್ಲಿ ತನಕ ಏನೇ ಆಗ್ಯಾವ, ಬಟ್ ಇದ್ರ ಮುಂದಾದ್ರೆ ಎಲ್ಲ ಡಾಕ್ಟರ್ಸ್ಗಳಿಗೆ ಹೇಳ್ರಿ, ನಮಗೆ ಫೋನ್ ಮುಖಾಂತರ ಫೋನ್ ಹೊಂಟವು. ಊರಿಗೆ ಈಗ ಗ್ರಾಮೀಣ ಭಾಗದಾಗ ಇದು ಕೊಯ್ನೂರಾಗಲಿ, ಆಮೇಲೆ ಇದು ಉಜಳಂ ಆಗಲಿ, ಹರ್ಕೂಡ್ ಆಗಲಿ, ಮುಡುಬಿ ಆಗಲಿ, ಚಿಕ್ಕಿಟ್ಟಾಗಲಿ, ಯಾವೇ ಗ್ರಾಮೀಣ ಭಾಗದಾಗ ಹೋದಾಗ ಟೈಮಿಗೆ ಯಾರೂ ಇರ್ತಾಯಿಲ್ಲ. ಯಾವಾಗ ಅವ್ರದ್ದು ಡಾಕ್ಟರ್ಸ್ಗಳು ಇಲ್ಲ ಅಂತ ಹೇಳಿ ಕೇಳೋಕೆ ಹೋದ್ರೆ ಇವತ್ತು ಏನಪ್ಪ ಅಂದ್ರೆ ಮೀಟಿಂಗ್ ಅದ ಅಂತ ಹೇಳ್ತಾರೆ. ಯಾವ್ದು ಮೀಟಿಂಗ್ ಎಷ್ಟು ಇರ್ತಾವ ತಿಂಗಳದಾಗ ಜನರಿಗೆ ಗೊತ್ತಾಗಬೇಕಲ್ಲ. ಗ್ರಾಮೀಣ ಭಾಗದಪ್ಪ ಬಡವರ ಅಲ್ಲಿ ಅನ್ಕೊಂಡು ಆರಾಮ್ ಮಾಡೋರಿಗೆ ಗೊತ್ತಾಗಲ್ಲ ತಿಳ್ಕೊತೀರ. ಅಲ್ಲಿ ಏನಾಗಲತ್ತ ಮೀಟಿಂಗ್ ಅದ ಅಂತ ಹೇಳ್ತಾರೆ. ಇವ್ರು ಯಾವ ಮೀಟಿಂಗಿಗೆ ಹೋಗ್ತಾರ, ಎಲ್ಲಿ ಹೋಗ್ತಾರ ಅನ್ನೋದು ಇವ್ರು ನೋಟಿಸ್ ಬೋರ್ಡಿಗೆ ಹಚ್ಚಿ ಹೋಗ್ಬೇಕು. ಯಾವ ಡಾಕ್ಟ್ರ್ ಇರಲಿ, ಅವ್ರು ಯಾವುದೇ ಸಿಬ್ಬಂದಿ ಇರಲಿ, ಒಂದು ವೇಳೆ ಅವರು ಹಾಸ್ಪಿಟಲ್ದಾಗಿನ ನಡೆದಾರೆ ಅಂತಂದ್ರೆ ಅಲ್ಲಿ ನೋಟಿಸ್ ಬೋರ್ಡಿಗೆ ಹಚ್ಬೇಕು. ಅವ್ರು ಯಾವ ಜಾಗಿನ ಮೀಟಿಂಗಿಗೆ ನಡೆದಾರೆ ಅಂಬೋದು. ಒಂದು ತಿಂಗಳದಾಗ ಎಷ್ಟು ಮೀಟಿಂಗ್ ಬರ್ತಾವೆ ಅದು ಭೀ ನೀವು ಹೇಳ್ಬೇಕು ಸಾಬ್ರೆ. ಪ್ರತಿ ಸಲ ಏನಪ್ಪ ಅಂದ್ರೆ ಮೀಟಿಂಗ್ ಅಂತಾರೆ. ಅಲ್ಲಿ ಇಂಜೆಕ್ಷನ್ ಕೊಡ್ಲಿಕ್ಕೆ ಯಾರೂ ಇರಲ್ಲ, ಗೋಲಿ ಕೊಡ್ಲಿಕ್ಕೆ ಯಾರೂ ಇರಲ್ಲ. ಡಾಕ್ಟ್ರ್ ಇಲ್ದೇ ನಾವು ಇಂಜೆಕ್ಷನ್ ಕೊಡಲ್ಲ ಅಂತ ಹೇಳ್ತಾರೆ, ಡಾಕ್ಟ್ರ್ ಇಲ್ಲದೆ ಗೋಲಿ ಕೊಡಲ್ಲ ಅಂತ ಹೇಳ್ತಾರೆ. ಇದು ಕೋಟಿಗಂತಲೇ ಬಜೆಟ್ ಬಂದಿದ್ದು ನಡೆದಿದೆ ಅಲ್ಲಿಗೆ. ಒಂದೊಂದು ಇಂಜೆಕ್ಷನ್ ಕೊಡ್ಲಿಕ್ಕೆ ನಿಮ್ಮಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಒಂದೊಂದು ಏನಪ್ಪ ಅಂದ್ರೆ ಗೋಲಿ ಕೊಡ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಅಂದ್ರೆ ಸರ್ಕಾರ ಏನು ಹೇಳ್ತದೆ ಅಲ್ಲಿಂದ ಅನುದಾನ ನಾವು ಇಷ್ಟು ದೊಡ್ಡ ಹಾಸ್ಪಿಟಲ್ಗಳು ಕಟ್ಟಿ ಇಷ್ಟು ಅನುದಾನ ಕೋಟಿಗಂತಲೇ ಬಜೆಟ್ ಬಿಡ್ಲತ್ತೇವೆ ಅಂದ್ರೆ ಇವೆಲ್ಲ ಎಲ್ಲಿಗೆ ನಡೆದವ? ಗರೀಬರು ಹಾಕಿ ಯಾರು ತಿಲ್ಲತ್ತೀರಿ? ಯಾರು ಏನಪ್ಪ ಅಂದ್ರೆ ಗರೀಬರಿಗೆ ಮೋಸ ಮಾಡತ್ತೀರಿ ಅಂಬೋದು ಭೀ ಗೊತ್ತಾಗಬೇಕಲ್ಲ. ಜನ ಏನಪ್ಪ ಅಂದ್ರೆ ಬಡವರಲ್ಲಿ ಪರದಾಡ್ಲತ್ತಾರ. ಇವೆಲ್ಲ ಇಂಥ ಸಮಸ್ಯೆ ಇದ್ದಿನ ಕಡೆಯಿಂದ ಖಾಸಗಿ ಹಾಸ್ಪಿಟಲ್ ಕಂಡಿದ್ರು. ಅಲ್ಲಿ ಹೋದಾಗ ಅವ್ರ ಪಾಪ ₹1 ಇರಲ್ಲ ಕೆಸ್ದಾಗ, ಯಾರ ಬಲ್ಲೋ ಬಾಕಿ ಮಾಡ್ಕೊಳತ್ತಾರ. ಆ ಬಾಕಿ ಮಾಡ್ಕೊಂಡು ತಂದು ಅವ್ರು ದುಡ್ಡು ಕೊಡ್ಲತ್ತಾರ. ಇವರು ಡಾಕ್ಟ್ರುಗಳು ಏನು ಮಾಡ್ಯಾರ ಅಂತಂದ್ರೆ ಗೌರ್ಮೆಂಟ್ದಾಗ ಇವ್ರು ದುಕಾನ್ ಹಚ್ಕೊಂಡು ಕುಂತಾರೆ ಖಾಲಿ. ಇವರು ಒಳ್ಳೆ ಕರ್ತವ್ಯ ಮಾಡ್ತಿಲ್ಲ, ಇವ್ರು ದುಕಾನ್ ಹಚ್ಕೊಳತ್ತಾರ. ಇಲ್ಲಿ ಯಾವ್ದಾರ ಬಂತಂದ್ರೆ ಅದಕ್ಕೆ ಹಾಸ್ಪಿಟಲ್ದಾಗಿಂದ ಒಯ್ದೇನಪ್ಪ ಅಂದ್ರೆ ಅವ್ರ ಹಾಸ್ಪಿಟಲ್ ಒಯ್ಯೋದು, ಅಲ್ಲಿ ಡೆಲಿವರಿ ಮಾಡಿಸೋರು, ಅಲ್ಲೇ ಟ್ರೀಟ್ಮೆಂಟ್ ಕೊಡೋದು. ಗರೀಬರು ಎಲ್ಲಿಂದ ತರಬೇಕು? ಇದು ಬಜೆಟ್ ಯಾಕೆ ಕೊಡ್ಲತ್ತಾರ ಸರ್ಕಾರ? ನಿಮಗೆಲ್ಲ ಗರೀಬರಿಗೆ ಒಳ್ಳೇದಾಗ್ಲಕ್ಕೆ ಕೊಡ್ಲತ್ತಾರ, ಏನು ಗರೀಬರಿಗೆ ನೀವು ನುಕ್ಸಾನ ಮಾಡಕ್ಕೆ ಕೊಡ್ಲತ್ತೀರಿ? ಇಂಥವೆಲ್ಲ ಏನವ ಅಂತಂದ್ರೆ ಪೂರ ಇವರು ಗ್ರಾಮೀಣ ಭಾಗದಾಗ ಎಷ್ಟು ಹಾಸ್ಪಿಟಲ್ ಅವ, ಯಾರೂ ಅಲ್ಲಿ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡ್ತಾಯಿಲ್ಲ. ಇವ್ರ ಮೇಲೆ ಕೂಡಲೇ ನೀವು ತಾಲೂಕಾಧಿಕಾರಿ ಇದ್ದೀರಿ, ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಒಂದು ವೇಳೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದ್ರೆ ನಾವು ನಿಮ್ಮ ವಿರೋಧ ಕೂಡ ನಿಮ್ಮ ಮೇಲಧಿಕಾರಿ ಮ್ಯಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ.